ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನಿರ್ಭಕಿ ವಿಭಾ. ನಮ್ಮ ABRP ಯೂಟ್ಯೂಬ್ ವಾಹಿನಿ ಈಗಾಗಲೇ ಪ್ರಾರಂಭವಾಗಿ ಅನೇಕ ದಿನಗಳು ಕಳೆದಿವೆ. ಈಗ ಡಾಕ್ಟರ್ ಜಯಣ್ಣ ಎಸ್ ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರೋ ABRP ವಾಹಿನಿ ಈಗ ಒಂದು ಒಳ್ಳೆಯ ಘಟ್ಟಕ್ಕೆ ತಲುಪಿದೆ. ಅದು ಡಾಕ್ಟರ್ ಜಯಣ್ಣ ಎಸ್, ABRP ಪ್ರಧಾನ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಜಯಣ್ಣ ಎಸ್ ಅವರ ವಿಶೇಷ ಕಾರ್ಯಕ್ರಮ, ವಿಶೇಷ ಸಂದರ್ಶನ ಇವತ್ತು ಈ ಒಂದು ABRP ಯೂಟ್ಯೂಬ್ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಬನ್ನಿ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಸರ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗಷ್ಟೇ ನಿಮ್ಮ ABRP ಅಂದರೆ ಅಖಿಲ ಭಾರತೀಯ ರೈತ ಪಾರ್ಟಿಯನ್ನು ಮುಖ್ಯ ವಾಹಿನಿ ಯೂಟ್ಯೂಬ್ ವಾಹಿನಿ ಆರಂಭವಾಗಿದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ಯಾಕೆ ಈ ಮುಖ್ಯ ವಾಹಿನಿ ಅಥವಾ ಯೂಟ್ಯೂಬ್ ವಾಹಿನಿಯನ್ನು ಆರಂಭಿಸಬೇಕು ಅಂತ ನಿಮ್ಗೆ ಅನಿಸ್ತು? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಿಮ್ಮ ಕೇಳುವಂಥ ಪ್ರಶ್ನೆ ತುಂಬಾ ಮೆಚ್ಚುಗೆಯಾದ ಪ್ರಶ್ನೆ. ಏನಕ್ಕೆ ಇದನ್ನು ಆರಂಭ ನಾವು ಪ್ರಚಾರ ಇಂಡಿವಿಜುವಲ್ ನಾವು ಮಾಡ್ಕೊಂಡು ಹೋದರೆ ಅದು ತಲುಪ್ಸೋಕ್ಕಾಗಲ್ಲ. ಸೊ ಯೂಟ್ಯೂಬ್ ಈಗ ಸೋಷಿಯಲ್ ಮೀಡಿಯಾ ಮೂಲಕ ಹೋದರೆ ಪ್ರತಿಯೊಬ್ಬ ಜನ ಯಾವೇ ಒಂದು ದೇಶದಲ್ಲಿ ಇದ್ದರೂ ಸರಿ ಅವನು ಅದನ್ನು ನೋಡ್ಕೊತಾರೆ. ಯಾಕಂದರೆ ತುಂಬ ಜನ ಈಗ ಹೋಗ್ತಾ ಇರೋದೇ ಈಗ ಸೋಷಿಯಲ್ ಮೀಡಿಯಾ ಹತ್ರ. ಆ ಒಂದು ಭಾವನೆ ತಲೆಯಲ್ಲಿ ಇಟ್ಕೊಂಡು ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ನ ಓಪನ್ ಮಾಡಿಸಿ ಅದಕ್ಕೆ ಒಬ್ಬರನ್ನ ನೇಮಕ ಮಾಡಿ ಅವ್ರು ತುಂಬ ಚೆನ್ನಾಗಿ ಆ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಜನಕ್ಕೂ ತಿಳಿಯುತ್ತೆ ಅಖಿಲ ಭಾರತ ರೈತ ಪಕ್ಷದವರು ಏನು ಕೆಲಸನ ಮಾಡ್ತಾ ಇದ್ದಾರೆ, ಯಾವೇನು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಆ ಒಂದು ಮೂಲಕವಾಗಿ ಮಾಡಿರೋದು. ಖಂಡಿತ ಸರ್, ನಿಮ್ಮ ಈ ABRP ಯೂಟ್ಯೂಬ್ ವಾಹಿನಿ ಚಿಕ್ಕದಾಗಿ ಆರಂಭವಾಗಿದೆ. ಮುಂದೊಂದು ದಿನ ಬಹು ದೊಡ್ಡ ವಾಹಿನಿಯಾಗಿ ಹೊರಹೊಮ್ಮಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸರ್, ಇವತ್ತು ABRP ಪಾರ್ಟಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನೀವು ಆರಂಭಿಸಿದ್ದೀರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪದಗ್ರಹಣ ಏನಕ್ಕೆ ಆರಂಭಿಸಿದೆ ಅಂದರೆ ಪ್ರತಿಯೊಂದು ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಅಖಿಲ ಭಾರತ ರೈತ ಪಾರ್ಟಿಯವರ ಪಕ್ಷದ ಪ್ರತಿಯೊಬ್ಬ ಅಧ್ಯಕ್ಷರುಗಳು ಇರಬೇಕು. ಅಲ್ಲಿರುವಂಥ ಜನರುಗಳು ಗೊತ್ತಾಗಬೇಕು ನಮ್ಮ ಪಕ್ಷದಲ್ಲಿ ಜನ ಇದ್ದಾರೆ, ನಾವು ನ್ಯಾಯವಾಗಿ ಕೆಲಸ ಮಾಡ್ತೀವಿ, ಜನರ ಒಂದು ಕಷ್ಟ ಸುಖನ ತಿಳಿಸ್ಕೊಂಡು ಅವ್ರಿಗೆ ಭಾವಿಸ್ತೀವಿ, ಸ್ಪಂದಿಸ್ತೀವಿ ಅಂತ ಮೂಲಕದಲ್ಲಿ ಇನ್ನು ಅನೇಕ ಕ್ಷೇತ್ರದಲ್ಲೂ ನಾವು ಇದನ್ನು ಕಾರ್ಯಕ್ರಮನ ಮಾಡಿ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿಕೊಡ್ತಾಯಿದ್ವಿ. ಸರ್, ಇನ್ನೊಂದು ಪ್ರಶ್ನೆ ಏನಂತಂದರೆ, ಸಾಮಾನ್ಯವಾಗಿ ಪಾರ್ಟಿ ಅಥವಾ ಪಕ್ಷ ಅಂದ ತಕ್ಷಣ ಸಾಕಷ್ಟು ಹಿರಿಯ ಅನುಭವಿಕರು ಇರ್ತಾರೆ ಅಲ್ಲಿ. ಆದರೆ ಈ ಒಂದು ABRP ಪಾರ್ಟಿಯಲ್ಲಿ ಸಾಕಷ್ಟು ಯುವಕರನ್ನ ನಾವು ಕಾಣಿದ್ದೀವಿ. ಯಾಕೆ ಯುವಕರನ್ನ ಪದಾಧಿಕಾರಿಗಳಾಗಿ ಮಾಡಬೇಕಾಗಿ ನಿಮ್ಮ ಅನಿಸಿಕೆ ಆಗಿದೆ? ಇಲ್ಲಿ ಯುವಕರು ಅಂತ ಬರಲ್ಲ, ನಮಗೇನಪ್ಪ ಅಂದರೆ ಕೆಲಸ ಮಾಡೋರು ಮುಖ್ಯ ಆಗುತ್ತೆ. ಈಗ ನಮಗೆ ಕೆಲಸ ಮಾಡೋರು ಅವ್ರು ಹಿರಿಕರೇ ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ ಅಥವಾ ಇವತ್ತಿನ ಚಿಕ್ಕವರೇ ಆಗಿರಲಿ, ಯಾರೇ ಇರಲಿ, ಬಟ್ ನಮಗೇನಪ್ಪ ಅಂದರೆ ನ್ಯಾಯಕ್ಕೆ ಕೆಲಸ ಮಾಡೋರು ಏನೇ ಒಂದು ಕೆಲಸ ಅಂತ ಹೇಳಿದಾಗ ಅದಕ್ಕೆ ಏನೂ ಒಂದು ಜವಾಬನ್ನ ಕೊಡದೆ ನಾನು ಆಗಲ್ಲ ಅಂತ ಹೇಳಲ್ಲ, ನಾನು ಮಾಡ್ತೀನಿ ಅಂತ ಹೇಳೋವಂಥ ಹುಡುಗರುಗಳು. ಯಾಕಂದರೆ ಈಗ ನಾವು ಏನು ಆಯ್ಕೆ ಮಾಡಿದ್ದೀವೋ ಅವ್ರನ್ನ ಯಾರೂ ನಮ್ಮ ಮನಸ್ಸಿಂದ ಸುಮ್ಮನೆ ಏನೋ ಅವ್ರ ಹೆಸರು ಮಾಡಿ ಅಂತ ತೊಗೊಂಡಿಲ್ಲ. ಅವರ ಕೆಲಸ ಕಾರ್ಯಗಳನ್ನ ಗುರುತಿಸಿ ಆಮೇಲೆ ನಾವು ತೊಗೊಂಡಿರೋದು, ಅವ್ರಿಗೆ ಆ ಸ್ಥಾನನ ಕೊಟ್ಟಿರೋದು. ನಮ್ಮ ಜಯಣ್ಣ ಸರ್ ಹೇಳ್ತಾ ಇದ್ರೆ ಯುವಕರಿಂದ ಮಾತ್ರ ದೇಶ ಕಟ್ಟಲು ಸಾಧ್ಯ, ಹಾಗೆ ರೈತ ಪಾರ್ಟಿ ಮುನ್ನಡೆಸಲು ಸಾಧ್ಯ ಅಂತ ಕೂಡ ಹೇಳಿದ್ದಾರೆ. ಕೊನೆಯ ಪ್ರಶ್ನೆ ಸರ್, ಈ ABRP ಪಾರ್ಟಿಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಕೊನೆಯದಾಗಿ ನಿಮ್ಮ ಅಮೂಲ್ಯವಾದಂತಹ ಸಲಹೆ ಏನು? ಪ್ರತಿಯೊಬ್ಬರಿಗೆ ಇಷ್ಟ ಹೇಳೋದು, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮಗನಾಗಿರೋಕೆ ಹೋಗಬೇಡಿ. ನಮ್ಮ ಕ್ಷೇತ್ರದ ಮಗನಾಗಿ ಕೆಲಸ ಮಾಡಿ. ಅಲ್ಲಿ ನಿಮ್ಮ ಕ್ಷೇತ್ರ ಇರುವಂಥ ಪ್ರತಿಯೊಬ್ಬರ ಮನೆ ಕಷ್ಟಗಳನ್ನ ಹೋಗಿ ವಿಚಾರಿಸಿ ಅವ್ರು ಏನು ಸಂತೋಷ ದುಃಖ ಏನಿದ್ದಾರೋ ಅದನ್ನೆಲ್ಲ ನೋಡಿ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವ್ರ ಕಷ್ಟಕ್ಕೆ ನೀವು ನಿಂತ್ಕೊಂಡ್ರೆ ಖಂಡಿತರು ನಾಳೆ ಜನರೇ ನಿಮ್ಮನ್ನು ಬೆಳೆಸ್ತಾರೆ. ಇಲ್ಲಿ ಯಾವುದೇ ಥರ ನಿಮ್ಮ ಬೆಳವಣಿಗೆ ನೀವು ಬೆಳ್ಕೊಂಡು ಬಂದು ನಿಮ್ಮ ಕೆಲಸ ನೀವು ನ್ಯಾಯ ಮಾಡ್ಕೊಂಡು ಬಂದರೆ ಜನಶಕ್ತಿ ದೇವ್ರ ಶಕ್ತಿ ಎರಡೂ ಇದ್ದಾಗ ನಿಮ್ಮನ್ನು ಸೋಲೋರು ಯಾರು ಇರಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಬಂದರೆ ನಿಮ್ಮನ್ನು ಜನ ನಿಲ್ಲಿಸ್ತಾರೆ, ಅವರೇ ನಿಮ್ಮನ್ನು ಗೆಲ್ಲಿಸ್ತಾರೆ. ಮನೆ ಮಗನಕ್ಕಿಂತ ನಿಮ್ಮ ಕ್ಷೇತ್ರದ ಮಗನಾಗಿ ನೀವು ಕೆಲಸ ಮಾಡಿ ಅಂತ ಹೇಳ್ತೀನಿ.